ಇನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರ ವಿಚಾರಕ್ಕೆ ಬಂದ್ರೆ ನಾನು ಗಮನಿಸಿದ ಹಾಗೆ ಇಲ್ಲಿ ಯಾರು ಗೆಲ್ತಾರೆ ಅವರು ಆ ಪಕ್ಷದವರು ಅಧಿಕಾರಕ್ಕೆ ಬರ್ತಾರೆ ಅಂತ. ಮುಂದಿನ ಸಾರಿ ನೀವು ಇಲ್ಲಿ ಗೆದ್ದರೆ ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಬಂದ ಹಾಗೆ. ಮಂಡ್ಯ ಜಿಲ್ಲೆಯಲ್ಲಿ ಏನು 2028 ಚುನಾವಣೆಗೆ 7ಕ್ಕೆ 7 ಅಭ್ಯರ್ಥಿನೂ ಮಂಡ್ಯ ಜನ ಗೆಲ್ಲಿಸ್ತಾರೆ. ನಮ್ಮ ಮಂಡ್ಯ ಜನ ಅತಿ ಬುದ್ಧಿವಂತರಿದ್ದಾರೆ. ಯಾವುದೇ ಕಾರಣಕ್ಕೂ ನೋಡಿ ನೀವು 28ಕ್ಕೆ ಅತಿ ಹೆಚ್ಚು ಏನು 2018ರಲ್ಲಿ ಹೆಚ್ಚು ಮತಗಳನ್ನ ಕೊಟ್ಟು 7 ಶಾಸಕರನ್ನ ಕಳಿಸ್ಕೊಟ್ಟಿದ್ರು. ಅದೇ ರೀತಿ ಮಂಡ್ಯ ಜಿಲ್ಲೆಯಲ್ಲೂ ಸುಧಾ 7 ಶಾಸಕರನ್ನು ಗೆಲ್ಲಿಸಿ ನಿಖಿಲಣ್ಣವರು ಮತ್ತು ಕುಮಾರಣ್ಣವ್ರನ್ನ ಕೈ ಬಲಪಡಿಸ್ತಾರೆ. ಮುಂದೆ ನಮ್ಮ JDS ಪಕ್ಷ ಅಧಿಕಾರಕ್ಕೆ ಬರ್ತದೆ, BJP ಮೈತ್ರಿಯವರೇ ಅಧಿಕಾರಕ್ಕೆ ಬರ್ತದೆ. ನಮ್ಮ ಮಂಡ್ಯ ಜಿಲ್ಲೆಯ ಜನ ಒಂದ್ಸರಿ ಕೂಗು ಏನು ಅಂದರೆ ನಿಮ್ಗೆ ಗೊತ್ತಿದೆ, MP ಎಲೆಕ್ಷನಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಣ್ಣನ ಗೆಲ್ಲಿಸ್ತೀವಿ, ಮಂತ್ರಿ ಆಗ್ತಾರೆ ಅಂತ ಒಂದು ಟೀ ಹೋಟ್ಲಾಗ್ಬೋದು, ಒಂದು ಸಣ್ಣ ಸಣ್ಣ ಸಭೆಗಳಾಗ್ಬೋದು, ಜನವೇ ಅವರೇ ಬಾಯಿಂದ ಬಾಯಿಗೆ ಮಾತಾಡ್ತಿದ್ರು. ಅವರ ಆಸೆ ನೆರವೇರಿತು. ಅದೇ ರೀತಿ 2018ರಲ್ಲೂ ಸುಧಾ ಕುಮಾರಣ್ಣ ಮುಖ್ಯಮಂತ್ರಿ ಮಾಡ್ತೀವಿ ಕುಮಾರಣ್ಣ ಮುಖ್ಯಮಂತ್ರಿ ಆಯ್ತಾರೆ ಅಂತಲೇ ಹೇಳಿ 50,000 ಓಟ್ ಲೀಡರ್ ಗೆಲ್ಲಿಸಿದ್ರು. ಕುಮಾರಣ್ಣ 37 ನಾವು ಏನು MLA ಗೆದ್ರು ಸುಧಾ ಕುಮಾರಣ್ಣ CM ಆದರು. ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ JDS ಅಭ್ಯರ್ಥಿ ಗೆದ್ರೆ ಅವ್ರ ಅಧಿಕಾರಕ್ಕೆ ಬರ್ತಾರೆ, ಕಾಂಗ್ರೆಸ್ನವ್ರು ಗೆದ್ರೆ ಅವ್ರ ಅಧಿಕಾರಕ್ಕೆ ಬರ್ತಾರೆ. ಅದಕ್ಕೆ ಕೇಳಿದ್ರು ನೆಕ್ಸ್ಟ್ ನೀವೇನಾದ್ರು ಗೆದ್ರೆ ಮತ್ತೆ JDS ಅಧಿಕಾರಕ್ಕೆ ಬರುತ್ತಾ ಅಂತ. ನೋಡಿ ಸರ್, ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರ ನಾನು ಸುಧಾ ಕಡಿಮೆ ಅಂತರದಿಂದ ಸೋತ್ರಿ. ಬಟ್ ಏನಾಗಿದೆ ಅಂದರೆ ನನಗೆ ಟಿಕೆಟ್ ಕೊಡೋದು ಸ್ವಲ್ಪ ನಮ್ಮ ಪಕ್ಷದ ಹಿರಿಯರು ಆದಂಥ MLA ಆದಂಥ ಸೀನಣ್ಣವರಿದ್ದರು. ಹಂಗಾಗಿ ಟಿಕೆಟ್ ನಮಗೆ ಕೊಡೋದು ಲೇಟ್ ಆಯಿತು. ನಮ್ಮಲ್ಲಿ ನಮ್ಮ ಸ್ನೇಹಿತರಾದಂಥ ವಿಜಯಾನಂದ್ ಅವರು ಮತ್ತು ಸೀನಣ್ಣವರೆಲ್ಲ ಬಂಡಾಯ ಆಗಲಾಗಿ ನಾನು 2023ರಲ್ಲಿ ಸೋಲನ್ನು ಅನುಭವಿಸ್ಬೇಕಾಯಿತು. ನಾನು ಸುಧಾ ಜನ ನನ್ನ ಪರವಾಗಿ ಅತಿ ಅಂತರದಿಂದ ಸೋಲಿಸಿದಾರಷ್ಟೆ. ಏನಾದ್ರಿಂದ ಏನು ನನಗೆ ಜನ ಇವತ್ತು ಸುಧಾ ಯಾವುದೇ ಒಂದು ಗ್ರಾಮಕ್ಕೆ ಹೋಗಲಿ, ಯಾವುದೇ ಒಂದು ಹಳ್ಳಿಗೆ ಹೋಗಲಿ, ಒಂದು ರಾಜಕೀಯ ಕೃಷಿ ಮಾಡ್ಕೊಂಡು ಬರ್ತಾ ಇದೆ. ಹಂಗಾಗಿ ಯಾವುದೇ ಕಾರಣಕ್ಕೂ ಜನ ನಮಗೆ ಈ ಸರಿ ಆಶೀರ್ವಾದ ಮಾಡ್ತಾರೆ ಅಂತ ನಂಬಿಕೆ ಇದೆ. ಜನ ನನಗೆ ಇದುವರೆಗೂ ಹೇಳ್ತಾ ಇರೋದಷ್ಟೇ, ನೀವು ಧೈರ್ಯವಾಗಿರಿ ಅಣ್ಣ, ನಾವು ಗೆಲ್ಲಿಸ್ತೀವಿ ಅಂತಲೇ ನಮಗೆ ಇವತ್ತು ಭರವಸೆ ಕೊಟ್ಕೊಂಡು ಆಶೀರ್ವಾದ ಮಾಡ್ತಿದ್ದಾರೆ. ಯಾವುದೇ ಗ್ರಾಮಕ್ಕೆ ಹೋಗಿ ಪ್ರೀತಿಯಿಂದ ನೋಡ್ತಿದ್ದಾರೆ, ಅದು ಮುಖ್ಯ. ನಾವು ಏನೇ ಮಾಡಿದ್ರು ಸುಧಾ ಜನ ಪ್ರೀತಿ ಕೊಟ್ಟು ಊರೊಳಗೆ ನಮ್ಮ ಸ್ಪೀಕರ್ಸ್ಲಿಲ್ಲ ಅಂದರೆ ನಮ್ಗೆ ಗೊತ್ತಾಗ್ಬಿಡ್ತದೆ ಆಗಲ್ಲ ಅಂತ. ಹಾಗಾಗಿ ಇವತ್ತು ಸುಧಾ ಒಬ್ಬ ಶಾಸಕರಿಗೆ ಎಷ್ಟು ಗೌರವ ಕೊಡಬೇಕು ಅದಕ್ಕೆ ಡಬಲ್ ಗೌರವ ಕೊಟ್ಟು ನನ್ನ ಸ್ವಾಗತಿಸ್ತಾರೆ. ಹಂಗಾಗಿ ಪ್ರೀತಿ ಪಡ್ತಾರೆ, ಊಟ ಕೊಡ್ತಾರೆ, ಎಲ್ಲ ಥರದ ಒಂದು ಸೌಲಭ್ಯವನ್ನು ಕೊಟ್ಟು ನನ್ನ ಇವತ್ತು ಜನರು ಓಡಾಡೋ ರೀತಿಯಲ್ಲಿ, ನಾನು ಸೋತಿಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ನನಗೆ ಸ್ಥಾನ ಕೊಟ್ಟಿದ್ದಾರೆ. ನನಗೂ ಸುಧಾ ಮತ ಕೊಟ್ಟಿದ್ದಾರೆ. ಅವರ ಒಂದು ಋಣ ತೀರಿಸಲಿಕ್ಕೆ ನಾನು ಅವ್ರ ಜೊತೆನೇ ಬೆಳಿಗ್ಗೆಯಿಂದನೂ ಸುಧಾ ನಾನು ಸೋಲನ್ನು ಅನುಭವಿಸಿದ ಬೆಳಿಗ್ಗೆಯಿಂದನೂ ಸುಧಾ ಮನೆಯಲ್ಲಿಲ್ಲ, ಜನ ಜೊತೆ ಸಂಘಟನೆ ಮಾಡ್ತಾಯಿದ್ದೀನಿ. ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾಯಿದ್ದೀನಿ, ಅವ್ರ ಜೊತೆ ಇದ್ದೀನಿ.